ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಿ ಆದೇಶ ಹೊರಡಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಶಿವಮೊಗ್ಗ ತಾಲೂಕು ಘಟಕದಿಂದ ತಾಲೂಕು ಅಧಿಕಾರಿಗಳು ಕೆಲಸಕ್ಕೆ ಗೈರು ಹಾಜರಾಗಿ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ನಡೆಸ್ತಾ ಇದ್ದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮುಂದುವರೆಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಹಲವಾರು ಮಂದಿಗಳು ಭೇಟಿ ನೀಡಿದರು. ಸರ್ ನಮಸ್ತೆ ಸರ್. ಈ ಒಂದು ದಿವಸ ನಾವು ಗ್ರಾಮ ಆಡಳಿತ ಅಧಿಕಾರಿಗಳ ರಾಜ್ಯ ಸಂಘದ ನಿರ್ದೇಶನದ ಮೇರೆಗೆ 5ನೇ ದಿನದ ಮುಷ್ಕರವನ್ನು ಮಾಡ್ತಾ ಇದ್ದೇವೆ. ನಮ್ಮ ಈ ಒಂದು ರಾಜ್ಯ ಸಂಘದಿಂದ ದಿನಾಂಕ 22ನೇ ತಾರೀಕು ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರುಗಳ ಹಾಗೂ ತಾಲೂಕು ಅಧ್ಯಕ್ಷರುಗಳ ನಿರ್ಣಯದಂತೆ ನಾವು 26ನೇ ತಾರೀಕಿಂದ ನಾವು ಅನಿರ್ದಿಷ್ಟಾವಧಿ ನಾವು ಮುಷ್ಕರವನ್ನು ಕೈಗೊಂಡಿದ್ದೇವೆ. 26ನೇ ತಾರೀಕು ತಾಲೂಕು ಕೇಂದ್ರದಲ್ಲಿ, 27ನೇ ತಾರೀಕು ಜಿಲ್ಲಾ ಕೇಂದ್ರದಲ್ಲಿ, ಶನಿವಾರ ಭಾನುವಾರ ರಜೆ ದಿನ ಆಗಿದ್ದರಿಂದ ಆ 2 ದಿನ ಹೊರತುಪಡಿಸಿ ಇವತ್ತೊಂದು ದಿವಸ ನಾವು 27ನೇ 30ನೇ ತಾರೀಕು 5ನೇ ದಿನ ಅನಿರ್ದಿಷ್ಟವಾದಂತಹ ಮುಷ್ಕರವನ್ನು ನಾವು ಗ್ರಾಮ ಆಡಳಿತಾಧಿಕಾರಿಗಳು ಕೈಗೊಂಡಿದ್ದೇವೆ. ನಮ್ಮ ಈ ಒಂದು ಮುಷ್ಕರ ಸುಮಾರು 50 ವರ್ಷ, 5-6 ದಶಕಗಳ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕಾಗಿ ನಾವು ಈ ಒಂದು ದಿವಸ ನಾವು ಮುಷ್ಕರವನ್ನು ಕೈಗೊಂಡಿದ್ದೇವೆ. ಈ ಒಂದು ನಮ್ಮ ಮುಷ್ಕರದ ಮೂಲ ಉದ್ದೇಶ ಏನು ಅಂತಂದರೆ, ಈ ಒಂದು ದಿನಗಳಿಂದ ನಾವು ನಮ್ಮ ಎಲ್ಲ VAOಗಳು ಏನಾಗಿದೆ ಅಂತಂದರೆ, ಸಂಯೋಜನೆ ಹ್ಯಾಪು ಮತ್ತು ಆಧಾರ್ ಸೀಡಿಂಗು, ಲ್ಯಾಂಡ್ ಬೀಟು, ಬಗರುಕಮ್ ಹ್ಯಾಪು ಮತ್ತು ಹಕ್ಕುಪತ್ರ ಹ್ಯಾಪು, ಗರುಡ ಹ್ಯಾಪು, ಹೀಗೆ ಸುಮಾರು ಹಲವಾರು 21 ಹ್ಯಾಪ್ ನಮಗೆ ಕೊಟ್ಟಿದ್ದಾರೆ. ಆ 21 ಹ್ಯಾಪ್ಗಳೆಲ್ಲ ನಮಗೆ ಕೆಲಸ ಮಾಡಬೇಕು ಅನ್ನೋ ನಿರ್ದೇಶನ ಕೊಟ್ಟಿದ್ದಾರೆ. ಇದು ಸಂಪೂರ್ಣವಾಗಿ ತಾಂತ್ರಿಕ ಹುದ್ದೆ. ಈ ಒಂದು ತಾಂತ್ರಿಕ ಹುದ್ದೆ ಆಗಿರೋದ್ರಿಂದ ಸರ್ಕಾರದ ಮಟ್ಟದಲ್ಲಿ ನಮ್ಮ VAOಗಳಿಗೆ ತಾಂತ್ರಿಕ ಹುದ್ದೆ ಇಲ್ಲ ಅಂತ ನಮಗೆ ಹಿಂಬರಹ ಕೊಡ್ತಾರೆ. ಆದರೆ ನಮಗೆ ತಾಂತ್ರಿಕ ಹುದ್ದೆಯಲ್ಲಿ ಕೆಲಸ ಮಾಡಿ ಅಂತ ನಿರ್ದೇಶನ ಮಾಡ್ತಾರೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಮೂಲಭೂತವಾಗಿ ಒಂದು ಮೊಬೈಲ್ ಇಲ್ಲ, ಸಿಮ್ ಇಲ್ಲ, ಯಾವುದೇ ರೀತಿಯಾದಂಥ ಇಂಟರ್ನೆಟ್ ಸೌಲಭ್ಯ ಇಲ್ಲ, ನಮಗೆ ಯಾವುದೇ ರೀತಿಯಾದಂತಹ ಒಂದು ಕಚೇರಿ ಇಲ್ಲ, ಮತ್ತು ಕೊನೆಗೆ ಬೀರು ಮತ್ತು ಕೊನೆಗೆ ಟೇಬಲ್, ಹಾಗೆ ಯಾವುದೇ ರೀತಿಯಾದಂತಹ ನಮಗೆ ಮೂಲಭೂತವಾದಂತಹ ಸೌಲಭ್ಯಗಳಿಲ್ಲ. ಈ ಒಂದು ತಾಂತ್ರಿಕವಾಗಿ ನಮಗೆ ಹುದ್ದೆ ಅಲ್ಲಾದ್ರೂ ಕೂಡ ತಾಂತ್ರಿಕ ಕೆಲಸ ಮಾಡಿ ಅಂತ ಏನು ನಮಗೆ ಸರ್ಕಾರದಿಂದ ಒತ್ತಡ ಆಗ್ತಿದೆ. ಹಾಗೆ ನಮ್ಮ ಮೂಲಭೂತ ಕೆಲವು ಸೌಲಭ್ಯಗಳು ನಾವು ವಂಚಿತರಾಗಿದ್ದೇವೆ. ಇವೆರಡೂ ಸೌಲಭ್ಯಗಳನ್ನ ನಮಗೆ ಆದಷ್ಟು ಬೇಗ ನಮಗೆ ಈಡೇರಿಸಬೇಕು ಅಂತೇಳಿ ಸರ್ಕಾರದ ಮಟ್ಟದಲ್ಲಿ ನಾವು ಅನಿರ್ದಿಷ್ಟವಾಗಿ ನಾವು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ನಮಸ್ತೆ ಸರ್. ಇವತ್ತು ನಾವೇನು ಎಲ್ಲ ವಿಲೇಜ್ ಅಕೌಂಟೆನ್ಸಿಲಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ 5 ದಿನದಿಂದ. ಯಾವುದೇ ಥರದ ನಮಗೆ ಫೆಸಿಲಿಟೀಸ್ ಇಲ್ಲ. ಆ್ಯಪ್ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಎಲ್ಲ ಕಷ್ಟ ಇದೆ. ಬೇರೆ ವಿಷಯಗಳು ತಗೊಳ್ಬೇಕಾಗಿದ್ರೆ ನಮಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಯಾವುದು ಇವತ್ತಿಗೂ ಕೊಡಲಿಲ್ಲ. ಇಷ್ಟು ಜೋರಾಗಿ ಸ್ಟ್ರೈಕ್ ಮಾಡಿದ್ರು ಕೂಡ ಯಾರು ಕೂಡ ರೆಸ್ಪಾಂಡ್ ಕೂಡ ಮಾಡ್ತಾ ಇಲ್ಲ. ನಾವು ಇದನ್ನು ಇಷ್ಟು ಸುಲಭದಲ್ಲಿ ಬಿಡಲ್ಲ ಸರ್. ಕಂಟಿನ್ಯೂಸ್ ಆಗಿ ಇನ್ನೂ ಜಾಸ್ತಿನೇ ಮಾಡ್ತೀವಿ. ನಮಗೆ ಯಾವುದಾದ್ರು ಒಂದು ನಮಗೆ ಸಮಸ್ಯೆಯನ್ನು ಪರಿಹಾರ ಮಾಡಲೇಬೇಕು. ಕಪಲ್ ಕೇಸಸ್ ಆಗಿರ್ಬೋದು, ಡೆಪ್ಟೇಷನ್ ಆಗಿರ್ಬೋದು, ರೂಲ್ 6 ಆಗಿರ್ಬೋದು, ಯಾವುದು ಕೂಡ ನಮಗೆ ಫೆಸಿಲಿಟಿ ಕೊಡ್ತಿಲ್ಲ. ಒಬ್ಬರು VA ಅಂತೇಳಿ ನಾವು ಎಷ್ಟು ವರ್ಷ ಅಂತ ಇಲ್ಲೇ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ನಮಗೂ ಕೂಡ ಒಂದು ಪೇರೆಂಟ್ ಇರ್ತಾರೆ, ಅವ್ರನ್ನ ಕೂಡ ನಾವೇ ನೋಡ್ಕೊಬೇಕು. ನಮ್ಮ ಆರೋಗ್ಯ ಕೂಡ ತುಂಬ ಹಾಳಾಗ್ತಾ ಇವೆ. ತುಂಬ ದೂರ ಊರಿಂದ ಬಂದಿರ್ತೀವಿ. ನಾವು ಜೀವನಕ್ಕೋಸ್ಕರ ಇಲ್ಲಿ ಕೆಲಸ ಮಾಡ್ತೀವಿ ಹೊರತು ಕೆಲಸವನ್ನೇ ಜೀವನ ಅಂತೇಳಿ ಕನ್ಸಿಡರ್ ಮಾಡಲಿಕ್ಕೆ ನಮಗೆ ಆಗಲ್ಲ. ಹಾಗಾಗಿ ನಾವು ಯಾರೂ ಕೂಡ ಈಗ ಆಫೀಸಿಗೆ ಹೋಗ್ತಾ ಇಲ್ಲ. ಎಲ್ಲರೂ ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ನೀವು ಬೇಗನೆ ಒಂದು ಕ್ರಮ ವಹಿಸ್ಕೊಳ್ಬೇಕು. ಮತ್ತು ಇವತ್ತು ಸಭೆ ಕರೀತಾ ಇದ್ದಾರೆ, ಅದರಲ್ಲಿ ಏನಾದ್ರು ಒಂದು ಒಳ್ಳೆ ಸೂಚನೆ ನಮಗೆ ಸಿಕ್ಕಿದ್ರೆ ಒಂದು ಸಂತೋಷದಿಂದ ನಾವು ಸ್ವಲ್ಪ ಕೆಲಸ ಮಾಡ್ಬೋದು. ಯಾವುದೇ ಫೆಸಿಲಿಟಿ ಕೊಡದೆ ಇವ್ರು ಮಾಡ್ತಾರೆ ಮಾಡಿ ನೆಕ್ಸ್ಟ್ ನೋಡೋಣ ಅಂತೇಳಿದರೆ ಯಾವುದೂ ಆಗೋದಿಲ್ಲ ಸರ್. ಎಲ್ಲರೂ ಕಷ್ಟದಲ್ಲೇ ಇದ್ದಾರೆ. ಎಷ್ಟು ಅಂತ ಬೆಗ್ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ನಮಗೂ ಒಂದು ಕನಸು ಅಂತ ಇರುತ್ತೆ. ಹಾಗಾಗಿ ನಾವು ಈ ಸ್ಟ್ರೈಕ್ 5 ಡೇಸಿಂದ ಏನು ಮಾಡ್ತಿದ್ದೀವಿ, ಇದನ್ನು ಇನ್ನೂ ಕೂಡ ನಾವು ಕಂಟಿನ್ಯೂ ಮಾಡ್ತೀವಿ. ನಮಗೊಂದು ಸೊಲ್ಯೂಷನ್ ಕೊಡಬೇಕು ಎಲ್ಲರೂ ಕೂಡ. ಬೇರೆಯವರಿಗೂ ಕೂಡ ಇದು ಸುಲಭ ಆಗುತ್ತೆ. ಇಬ್ಬರದು ಸಮಸ್ಯೆಗಳಲ್ಲ, ಎಲ್ಲ ಸಮಸ್ಯೆಗಳು ಇದರಲ್ಲೇ ಇದೆ. ಪ್ರತಿಯೊಂದು ಆ್ಯಪ್ ಆಗಿರ್ಬೋದು, ಫೆಸಿಲಿಟಿ ಆಗಿರ್ಬೋದು, ಟ್ರಾನ್ಸ್ಫರ್ ಆಗಿರ್ಬೋದು, ಯಾವುದು ಕೂಡ ಕೊಡ್ತಾ ಇಲ್ಲ. ನಮಗೆ ರೆಸ್ಪಾಂಡೇ ಮಾಡ್ತಾ ಇಲ್ಲ. ಇಷ್ಟು ಜೋರಾಗಿ ಏನು ನಾವು ಹೇಳ್ತಿದ್ದೀವಿ, ಬೇಡ್ತಿದ್ದೀವಿ, ಯಾವುದಕ್ಕೂ ರೆಸ್ಪಾಂಡ್ ಆಗಲ್ಲ. ಎಲ್ಲಿ ಹೋದರೂ ಅದೇ ಕತೆ. ಬೆಂಗಳೂರಿಗೆ ಹೋದರೂ ನಾಳೆ ಬನ್ನಿ, ನಾಡ್ದು ಬನ್ನಿ, ಆಮೇಲೆ ಕೊಡ್ತೀವಿ. ಅಥವಾ ಇಲ್ಲಿ ಎಲ್ಲರೂ ಕೇಳ್ಕೊಂಡ್ರು ಕೂಡ ನಾಳೆ ಬನ್ನಿ, ನಾಡ್ದು ಬನ್ನಿ. ಎಷ್ಟು ನಾಳೆಗಳನ್ನ ನೋಡಿ ಸಾಕಾಗಿದೆ ಸರ್. ವರ್ಷಾನುಗಟ್ಟಲೆ ಇಲ್ಲೇ ಇರಬೇಕು. ನಮ್ಮ ಆರೋಗ್ಯನೂ ನಾವು ಹಾಳು ಮಾಡಿಕೊಂಡು ಆಸ್ಪತ್ರೆಗೆ ಸೇರಿದ್ರು ಯಾರೂ ಬರಲ್ಲ ಸರ್.
ಸರ್. ಮತ್ತು ಏನು ನಮಗೆ ಕೆಲಸ ಮಾಡಿದ್ದಕ್ಕಾದ್ರೂ ಕರೆಕ್ಟ್ ಆದಂಥ ಒಂದು ಸ್ಯಾಲ್ರಿ ಏನಿದೆ ಅದು ಕೂಡ ನಿಜವಾಗ್ಲೂ ಸಿಗ್ತಾ ಇಲ್ಲ ನಮಗೆ. ಯಾವುದೇ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ನಮ್ಮದು ಆ್ಯಪ್ಗಳಿಂದ ಮೊಬೈಲ್ ಸ್ಟೋರೇಜ್ ಫುಲ್ ಆಗ್ತಾ ಇದೆ, ಅದಕ್ಕೂ ಯಾರೂ ಏನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಒಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು, ಕೆಲಸ ಮಾಡಿಲ್ಲ ಅಂತ ಹೇಳಿದರೆ ನೋಟಿಸ್ ಕೊಡ್ತಾರೆ, ಕಂಟಿನ್ಯೂಸ್ ಆಗಿ ನೋಟಿಸ್ ಕೊಡ್ತಾರೆ. ಅದು ಇಮಿಡಿಯೇಟಾಗಿ 24 hours ಒಳಗಡೆ ರಿಪ್ಲೈ ಕೊಡಿ ಅಂತಲೂ ಹೇಳ್ತಾರೆ. ಕೊಟ್ಟಿಲ್ಲ ಅಂದರೆ ಮತ್ತೆ ಪುನಃ ಇನ್ನೊಂದು ನೋಟಿಸು. ಬರೀ ನೋಟಿಸ್ ತಗೊಳ್ಳೋದಲ್ಲೇ ಆಗಿದೆ. ನಮ್ಗೆ ಯಾರಿಗೂ ಬೆಳಗ್ಗೆ ಆಫೀಸಿಗೆ ಹೋದರೆ ಒಂಥರ ಅಯ್ಯೋ ಇವತ್ತು ಆಫೀಸಿಗೆ ಹೋಗ್ಬೇಕಲ್ಲ, ಅಯ್ಯೋ ಇವತ್ತು ಹೆಂಗೆ ಕೆಲಸ ಮಾಡೋದು, ಹಾಗೆ ಆಗಿಬಿಟ್ಟಿದೆ ಸರ್. ದಯವಿಟ್ಟು ಇದಕ್ಕೆ ಒಂದು ಒಳ್ಳೆ ನಮಗೆ ಇದು ಕೊಡಬೇಕು, ಸೊಲ್ಯೂಷನ್ ಕೊಡಬೇಕು. ಒಬ್ಬರಿಬ್ಬರಿಗೆ ಅಲ್ಲ, ತುಂಬ ಜನರದ್ದು ಜೀವನ ಇದರಲ್ಲಿದೆ. ಇದನ್ನು ಪರಿಹರಿಸಿ ಕೊಡಬೇಕು. ಸ್ಪೆಷಲಿ ಟ್ರಾನ್ಸ್ಫರ್ಸ್ ಆಗಿರ್ಬೋದು, ನಾವು ನಮ್ಮ ಊರಿಗೆ ಹೋಗ್ಬಿಟ್ರೆ ಬೇರೆಯವ್ರಿಗೂ ಅವಕಾಶ ಸಿಗುತ್ತೆ. ಯಾರು ಏನು ಲಾಸ್ ಆಗಲ್ಲ ಇದರಲ್ಲಿ. ತುಂಬ ಜನ ಸರ್ವಿಸ್ ಬಿಟ್ಟು ಹೋಗೋರು ಇದ್ದಾರೆ ಇದರಿಂದ. ಸೊ ಬೇಗ ಕೊಟ್ಟರೆ ಒಳ್ಳೆಯದು ಸರ್. ಜಾಗೃತಿ ಅಂತ ಸರ್, ವಿಲೇಜ್ ಅಕೌಂಟೆಂಟ್. ಒಂದು ಆ್ಯಪ್ಸನ್ನು ಸಪೋರ್ಟ್ ಮಾಡಿ ಡಿಸೈನ್ ಹೇಗೆ ಮಾಡಿರ್ತಾರೆ ಅಂತಂದರೆ ಅವು ಯಾವುದೂ ಕೂಡ ಲೋಯರ್ ವರ್ಷನ್ ಇರುವಂಥ ಆ್ಯಂಡ್ರಾಯ್ಡ್ ಫೋನಲ್ಲಿ ಸಪೋರ್ಟ್ ಮಾಡಲ್ಲ. ಅದಕ್ಕೋಸ್ಕರ ಅಂತಲೇ ನಾವು ನಮ್ಮ ವೈಯಕ್ತಿಕ ಹಣನ, ನಮ್ಮ ಸಂಬಳದ ಹಣವನ್ನು ಕೊಟ್ಟುಬಿಟ್ಟು ನಾವು ಹೊಸ ಮೊಬೈಲ್ ಪರ್ಚೇಸ್ ಮಾಡಬೇಕು. ಹಳೆ ಮೊಬೈಲು, ಹಳೆ ಆ್ಯಂಡ್ರಾಯ್ಡ್ ವರ್ಷನದ್ದು ಆ್ಯಪ್ಗಳು ನಮ್ಮ ಸರ್ಕಾರ ಡಿಸೈನ್ ಮಾಡುವಂಥ ಸಾಫ್ಟ್ವೇರ್ಗಳಿಗೆ ಸಪೋರ್ಟ್ ಮಾಡೋದಿಲ್ಲ. ಹಾಗೆಯೇ ನಮಗೆ ಕೊಡುವಂಥ FTA ತಿಂಗಳಿಗೆ 500 ರೂಪಾಯಿ ಕೊಡ್ತಾರೆ. ಆ 500 ರೂಪಾಯಿ ನಮಗೆ ಪ್ರತಿದಿನ ನಾವು ಪ್ರತಿದಿನ ಹೋಗದೆ ನಾನು ವಾರದಲ್ಲಿ ಒಂದು 3 ದಿವಸ ಫೀಲ್ಡಿಗೆ ಹೋಗ್ತೀನಿ, ಒಂದಿನ ಬೇರೆ ಬೇರೆ ತಾಲೂಕು ಕಚೇರಿಯ ಕೆಲಸಗಳು 1 to 5 ಕೆಲಸ ಅದು ಇದು ಮಾಡ್ಕೊಳ್ತೀನಿ ಅಂದರೂ ಸಹಿತ ಒಂದು ವಾರಕ್ಕೆ ಸಹಿತ 500 ರೂಪಾಯಿ ಸಾಕಾಗೋದಿಲ್ಲ. ಹಾಗೆಯೇ ನಮ್ಮಲ್ಲಿ 10 to 5 ಅನ್ನೋ ವರ್ಕ್ ಇಲ್ಲ ಸರ್. ಸಂಡೇ, ಸ್ಯಾಟರ್ಡೆ, ಸೆಕೆಂಡ್ ಸ್ಯಾಟರ್ಡೆ, ಹಬ್ಬದ ದಿವಸ ಎಲ್ಲವೂ ಕೂಡ ಕೆಲಸ ಮಾಡಿಸ್ತಾ ಇದ್ದಾರೆ. ಇದರಿಂದ ಫ್ಯಾಮಿಲಿಯಲ್ಲಿ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ. ಯಾರಿಗೂ ಇಲ್ಲದೆ ಇರೋ ವರ್ಕ್ ನಿಮಗೆ ಅನ್ನೋ ಥರ ಫ್ಯಾಮಿಲಿಯಲ್ಲಿ ಇಶ್ಯೂಸ್ ಕ್ರಿಯೇಟ್ ಆಗಿ ಇದರಿಂದ ಲೇಡೀಸಿಗೆ ತುಂಬ ಸಮಸ್ಯೆ ಆಗುತ್ತೆ. ಆಮೇಲೆ ಸರ್, ನಾವು ಮಹಿಳೆಯರಾಗಿ ಪುರುಷರಿಗಿಂತ ನಮಗೆ ಕಡಿಮೆ ಕೆಲಸ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಾವು ಅವರಿಗೆ ಸರಿಸಮಾನವಾಗಿ ಸಂಬಳ ತಗೊಳ್ತಾ ಇದ್ದೀವಿ. ಅವರಷ್ಟೇ ಕೆಲಸ ಮಾಡೋಷ್ಟು ಕೆಪಾಸಿಟಿ ನಮಗಿದೆ, ನಾವು ಮಾಡ್ತೀವಿ. ಆದರೆ ನೀವು ಪರ್ಸೆಂಟೇಜು, ಪ್ರೋಗ್ರೆಸ್ಸು, ರ್ಯಾಂಕಿಂಗು ಅಂತ ಹೇಳಿಬಿಟ್ಟು ಇನ್ನು ಒಬ್ರಿಗೆ ಕಂಪೇರ್ ಮಾಡಿಬಿಟ್ಟು ನಮಗೆ ಅದು ಮಾನಸಿಕ ಹಿಂಸೆಯನ್ನು ಕೊಡಬೇಡಿ ಅಂತ ನಾವು ಕೇಳ್ಕೊಳ್ತೀವಿ. ವರ್ಷಿಡಿ ನಮ್ಮಗಳು ಏನಿದೆ ಅಂತ ನಿಮಗೆ ಗೊತ್ತು. ಇಷ್ಟಿಗಾಗಿ ಮೀಟ್ ಆಗೋಕ್ಕೆ ಹೋದಾಗ ಇಲ್ಲ ಪ್ರಯತ್ನ ಮಾಡ್ತೀವಿ, ನೋಡ್ತೀವಿ ಅಷ್ಟೇ ಹೇಳೋದು ಸರ್. ಆದೇಶ ಅಂತೂ ಮಾಡಲ್ಲ. ಆ ಆದೇಶ ಲೀಗಲ್ ಆಗಿದೆ. ನಾವು ಅದಕ್ಕಂತ KETಗೂ ಹೋಗಿದ್ವಿ. KET ಎಲ್ಲೋ ನಮ್ಮ ಪರವಾಗಿಯೇ ಆಗಿದೆ, ಆದರೂ ಮಾಡಲ್ಲ ಸರ್. ರೀಸನ್ ಏನಂತ ಗೊತ್ತಿಲ್ಲ. ನಾವು ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ, ಲೀಗಲ್ ಆಗಿರೋದನ್ನ ಕೇಳ್ತಾ ಇದ್ದೀವಿ ಅಷ್ಟೇ. ನಂದು ಇಲ್ಲಿಂದ ಊರು ನಮ್ಮ ಗಂಡನ ಮನೆ ಗುಲ್ಬರ್ಗ ಸರ್. ನನಗೆ ಹೋಗೋಕ್ಕೆ 14 hours ಬೇಕು. ಪ್ರತಿ ಸರಿ ಮೀಟ್ ಆಗೋಕ್ಕೆ ಹೋದಾಗ ಹೇಳಿದ್ದು ಒಂದೇ, ಯಾಕೆ ನಿಮಗೆ ಅಪ್ಲಿಕೇಶನ್ ಹಾಕೊಳ್ಳುವಾಗ ಗೊತ್ತಾಗಲಿಲ್ವಾ ಅಂತ. ಬಟ್ ನಾವು ಅಪಾಯಿಂಟ್ ಆದಾಗ 2016ರಲ್ಲಿ ಅಂತರ್ಜಿಲ್ಲಾ ವರ್ಗಾವಣೆ 5 ವರ್ಷ ಸೇವೆ ಸಲ್ಲಿಸೋರಿಗೆ ಇತ್ತು ಅಂತ ಇತ್ತು. ಆ ಧೈರ್ಯದ ಮೇಲೆ ನಾವು ಬಂದಿದ್ದೀವಿ. ಇವಾಗ ಸಡನ್ಲಿ ಸರ್ಕಾರ ಏನು ರೂಲ್ಸ್ಗಳನ್ನ ಚೇಂಜ್ ಮಾಡುತ್ತೆ ಅಂತೇಳಿ ನಮಗೇನು ಕನಸು ಬಿದ್ದಿರಲಿಲ್ಲ. ಇವಾಗ ನಾವು ನ್ಯಾಯಯುತವಾಗಿ ಕೇಳ್ತಾ ಇದ್ದೀವಿ, ಆದರೂ ನಮಗೇನೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಒಂದೇ ಫೈಲ್ನ ಈ ಆಫೀಸ್ ಲಾಗಿನಲ್ಲಿ 50ರಿಂದ 60 ಸಲ ಮೂವ್ ಮಾಡಿದ್ದಾರೆ ಸರ್. ಹಂಗಾರೆ KET ಆದೇಶಕ್ಕೂ ಬೆಲೆ ಇಲ್ಲ. ನಾವು ಕಾಲಿಗೆ ಬೀಳೋದೊಂದು ಬಾಕಿ ಸರ್. ಅಷ್ಟು ಹತ್ತಿದ್ದೀವಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸರ್. ನಮಗೆ ಕುಟುಂಬ ಸಮಸ್ಯೆ ಆಗ್ತಿದೆ, ತುಂಬ ಕಲಹಗಳಾಗ್ತಿದೆ. ನಮಗೆ ಪ್ಲೀಸ್ ಆದೇಶ ಮಾಡಿಕೊಡಿ ಸರ್. ಫೈನಲ್ ಇವತ್ತೇನಾರು ಅವ್ರು ಅಪ್ರೂವ್ ಕೊಟ್ಟರೆ ನಾಳೆನೇ ಆದೇಶ ಬರುತ್ತೆ. ಆ ಸ್ಥಿತಿಯಲ್ಲಿರೋ ಫೈಲ್ಗಳನ್ನು ಸಹ 1.5 ವರ್ಷದಿಂದ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಸರ್. ಅದನ್ನು ಆದೇಶ ಮಾಡಿಕೊಡ್ಬೇಕು ಮತ್ತು ನಮ್ಮದು ಬೇರೆ ಸಮಸ್ಯೆಗಳೆಲ್ಲ ಆದಷ್ಟು ಬೇಗ ಸಾಲ್ವ್ ಮಾಡಿಕೊಡ್ಬೇಕು ಸರ್. ದೀಪಿಕಾ ಅಂತ ಸರ್.